ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕತೆ ಏನಪ್ಪ ಅಂದರೆ, ಈ ನಿಂಗಮ್ಮ ಆಂಟಿ ಮಗುಂಗೆ ಹೆಣ್ಣು ನೋಡೋಕೆ ಹೋಗುತ್ತೆ. ಆದರೆ ಈ ಮಗುಂಗೆ ಹೆಣ್ಣು ನೋಡ್ಬೇಕಾದ್ರೂ ಅಮ್ಮನ ಜಿಪುಣತನ ನೋಡೋಣ ಬನ್ನಿ, ಯಾವ ಥರ ಎಲ್ಲ ಜಿಪುಣತನ ಮಾಡುತ್ತೆ ಅಂತ. ನಿಂಗವ್ವ ಅಕ್ಕಿಲ ತಾಂಬರಮಿ ಇವತ್ತು ಊಟ ಮಾತ್ರ ಬಹು ಚೆನ್ನಾಗಿತ್ತು ಕಣಮಿ. ಹಂಗೇನ್ರಿ ಅಷ್ಟು ಚೆನ್ನಾಗಿದೆ ಊಟ? ನಮ್ಮ ಅತ್ತೆ ಮಾಡಿದ್ಲಲ್ಲ, ಅದಕ್ಕೆ ಅವ್ಳ ಕೈಯಾಗಿ ಅಡುಗೆ ಹೆಂಗೆ ಮಾಡಿದ್ರು ಚೆನ್ನಾಗಾಗುತ್ತೆ ಕಂಡು. ಅದು ಸಪ್ಪೆಸ್ರು ಮಾಡ್ತಾಳೆ ಅಂದರೆ ಹೆಂಗಿರುತ್ತೆ ಗೊತ್ತೆ, ಅದನ್ನೇ ಕುಡಿಬೇಕು ಅನ್ಸುತ್ತೆ, ಹಂಗೆ ಮಾಡ್ತಾಳೆ ಸಪ್ಪೆಸ್ರು. ಓ ನನಗೆ ಗೊತ್ತು ಬಿಡು, ನೀನು ಮಾಡಿದ್ದು ಎಂದು ಹಂಗಿರಲ್ಲ ಅಂತ. ನಿಮ್ಮ ಅಕ್ಕ ಮಾಡಿರೋಕ್ಕೆ ಇವತ್ತು ಅಷ್ಟು ಚೆನ್ನಾಗಿರೋದು. ಯಾಕೆ ಇಷ್ಟು ದಿವಸ ನಾನು ಮಾಡಿದೆಲ್ಲ ಚಪ್ಪಿಸ್ಕೊಂಡು ತಿಂತಿದ್ದಿ? ಅಯ್ಯೋ ಹಂಗೈತೆ ಕಣೋ ಹಿಂಗೈತೆ ಕಣೋ, ಇನ್ನೊಂದಿಷ್ಟು ಇಕ್ಕೆ ಮುದ್ದೆ ಐತಿ ಅನ್ನ ಐತಿ ಅಂತ ಇಕ್ಕಿಸ್ಕೊಂಡು ತಿಂತಿದ್ರಿ. ಇವತ್ತು ನೋಡಿ ಹಿಂಗೆ ಹೇಳ್ತಿದ್ದೀರಾ? ಬತ್ತ ಯಾಕಣ ನೀವು ನನ್ನ ಮೇಲೆ ಒಂಥರ ದ್ವಾರ ನೆನಪ. ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ನಾ ಸುಮ್ಮನೆ ತಮಾಷೆಗೆ ಹೇಳಿ ನಮ್ಮ ಲೇಕ್ಸನ್ ಅಂತ ನೀನು ಅಷ್ಟಕ್ಕೆ ಹಿಂಗೆಲ್ಲ ಮಾತಾಡಿದೆ. ಅಯ್ಯೋ ನನ್ನ ಬಂಗಾರ ಕಣೆ ಹಂಗೆಲ್ಲ ಕೋಪ ಮಾಡ್ಕೊಂಬೇಡ. ನೀನು ಮಾಡಿದ್ದು ಅಮೃತದಂಗಿರುತ್ತೆ. ನಿಜ ನಿಜ ನಂದು ಅಷ್ಟು ಚೆನ್ನಾಗಿರುತ್ತೆ, ನಾನು ಮಾಡಿದ್ದು ಅಮೃತದಂಗಿರುತ್ತೆ. ನಮಗೆ ನಿಂಗವ ನಿಜ ಕಣಮಿ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೋಡು ನಿಜ ಹೇಳಿರೆ ಕೋಪ ಮಾಡ್ಕೊಂಡು ಅಂತೀಯ, ಅದೇ ನಾ ಸುಳ್ಳು ಹೇಳಿರೆ ಎಷ್ಟು ಖುಷಿ ಪಡ್ತೀಯ? ಏನಂದ್ರೆ ನಿಜ ಹೇಳಿದ್ರೆ ನಾನು ಸಿಟ್ ಮಾಡ್ಕೊಂತೀನಿ, ಸುಳ್ಳು ಹೇಳಿದ್ರೆ ಖುಷಿ ಪಡ್ತೀನಿ ಅಂತಾನೆ. ಆಗ ನೀವು ಇಷ್ಟೊತ್ತು ಹೇಳಿದ್ದು ಸುಳ್ಳೇನು? ಇಲ್ಲ ಸುಮ್ಮನೆ ತಮಾಷೆ ಮಾಡಿದೆ. ಈಗ ನಾಳೆಗೆಲ್ಲ ಎಷ್ಟು ಜನ ಹೊರಟು ಹೋಗೋಕೆ ಹೇಳು. ಅದೇ ಕಣ್ರಿ, ನಾನೇನು ಯಾರಿಗೂ ಜಾಸ್ತಿ ಜನ ಕೇಳಿಲ್ಲ. ನಮ್ಮ ಅಕ್ಕ ಇನ್ನೇನೋ ಬಂದವಳೆ, ಸೊಸೆ ಒಂದಿಬ್ರು ಬರ್ತಾಳೆ ಅಷ್ಟೇನು. ನಾನು ಯಾರಿಗೂ ಹೇಳಿಲ್ಲಪ್ಪ. ನೀನು ಯಾರಿಗಾನ ಹೇಳಿದ್ಯಾ? ಇಲ್ಲ ಕಣಿ, ನಾನೇನು ಜಾಸ್ತಿ ಜನ ಕೇಳಿಲ್ಲ. ನಾನು ಅದೇ ಸರಾಜಮ್ಗೊಂದಕ್ಕೂ ಇನ್ನೊಂದು ಆ ಕಡೆ ಮನೆ ಇರೋದು ನಮ್ಮ ಚಿಕ್ಕಪ್ಪನ ಸೊಸೆ ಅದಕ್ಕೊಂದು ಕೇಳಿದ್ದೀನಿ ಅಷ್ಟೇ. ನಾನೊಂದು ಇಬ್ಬರಿಗೆ ಹೇಳಿರೋದು. ಅಲ್ಲಿ ನಾನೊಂದು ಇಬ್ಬರಿಗೆ ಹೇಳಿದ್ದೀನಿ, ನೀನೊಂದಿಬ್ಬರು 3 5 ಜನ, ನೀನೊಬ್ಬ 6, ನಾನೊಬ್ಬ 7, ನಮ್ಮ ರಾಮೊಬ್ಬ 8. 8 ಜನ ಆಗ್ತೀವಿ. ನಾವು ಬ್ರೋಕರ್ ಬಂದ್ರೆ 9 ಜನ ಆಗ್ತೀವಿ. ಸಾಕ್ಬಿಡು, ಇಷ್ಟು ಜನ ಹೋಗ್ಬರೋಣ. 9 ಜನ ಆಗ್ತೀವಿ ಅಂದರೆ ಏನಂತ ಹೋಗೋದು ಅಂತ? ಅದೇ ಟಾಟಾ ಸುಮೋಕ್ ಹೇಳಿದ್ದೀನಿ ಬಿಡು, ಗೊತ್ತಾರೆ ಅದಕ್ಕೆ ಹೋಗೋಣ. ಒಂಚೂರು ಬಾಡಿಗೆ ಆದರೆ ಆಗುತ್ತೆ, ಹೊಚ್ಕಟ್ಟ ಹೋಗಿ ಎಲ್ಲೂ ಇದ್ದಂಗೆ ಗೊತ್ತದಂಗೆ ಹೋಗಿ ಬರ್ಬೋದು. ಬಾಡಿಗೆ ಎಷ್ಟು ಅಂತೆ? 10,000 ಕೇಳಿ ನಮ್ಮ ಎಲ್ಲ ಹಂಗೊಂಚೂರು ಕುದ್ದಾಡು ಪದ್ದಾಡು ಒಂದು 8,000 ಇಸ್ಕೊಂತಾನೇನ ಅಷ್ಟೇನ. ಪರಮಾತ್ಮ 8,000ನೇನ್ರಿ? ಅಯ್ಯಪ್ಪ, ನಾನು ಒಂದು 8,000 ಕದೆ ಬೇಡ ಸುಮ್ಮನಿರು. ನಾನು ನಮ್ಮ ಕಾರೇ ತೊಗೊಂಡ್ಬಂದ್ರೆ ಅದಕ್ಕೆ ಡೀಸೆಲ್ ಪೆಟ್ರೋಲ್ ಅಂತ ಜಾಸ್ತಿ ದುಡ್ಡಾಗುತ್ತೆ ಅಂತ ನಾನು ಅನ್ಕೊಂಡ್ರೆ ನೀವು 8,000 ಮಾತಾಡ್ತೀನಿ ಅಂತಿದ್ದೀರಾ. ರಾಮ ಪರಮಾತ್ಮ, 8,000 ಕೊಟ್ಟು ನೀವು ಇದೊಂದೇ ಸತಿ ಹೋಗ್ಬರೋದು ಅಂದ್ಕೊಂಡಿದ್ದೀರಾ? ಬೇಡ ಟಾಟಾ ಸುಮೋ ಬೇಡ ಸುಮ್ಮನಿರು. ಹೇಳಿ ಮತ್ತೆ ಟಾಟಾ ಸುಮೋ ಬೇಡ ಅಂದರೆ ಯಾಂತ್ರ ಹೋಗೋಣ. ನಾನು ಹೇಳಿದ್ದೆ ಯಾರಿಗೂ ಹೇಳ್ಬೇಡ, ನಾವೇ ಮನೆಗಳೇ ಸಾಕು. ಅಥವಾ ನಾವೇ ಆದ್ರೆ ಹೆಂಗೆ ಬಸ್ಗೆ ಹೋಗಿ ಬರ್ಬೋದು. ನಿನ್ನ ನಂದು ಆಧಾರ್ ಕಾರ್ಡು, ನಮ್ಮ ಅಕ್ಕಂದು ಆಧಾರ್ ಕಾರ್ಡು, ನಿಂದು ರಾಮಂದು ಇಬ್ಬರು ಬಸ್ ಚಾರ್ಜ್ ಕೊಟ್ಟು ಹೊಚ್ಕೊಟ್ಟು ಹೋಗಿ ಬರ್ಬೋದಿತ್ತು. ನಿನ್ಗೆ ಹೇಳಿರು ಕೇಳಿಲ್ಲ. ನೀನು ಆ ಕಡೆ ಮನೆಯವರು ಈ ಕಡೆ ಮನೆಯವರು, ಆ ಅಮ್ಮನ ಕಾಲು ಗುಂಚನಾಯ್ತು ಕೈ ಗುಂಚನಾಯ್ತು ಅಂತ ಮುಂದೆ ಹೇಳ್ಕೊಂಡು ಕುಂತಿದ್ಯಾ. ಇಲ್ಲ ಬಿಡಮ್ಮಿ, ಈಗ ಹೇಳಿದಾಗೈತಿ. ಈಗ ಏನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀಯ ಹೇಳು ನೀನು. ಈಗ ಒಂದು ಕೆಲಸ ಮಾಡೋಣ, ಸರಾಜ ಮುಂದೂ ರತ್ನ ಮುಂದೂ, ಆಮೇಲೆ ನಂದು ನಾನು ನಮ್ಮ ಅಕ್ಕ ಸೊಸೆರಿಬ್ರು ನಮ್ಮ 6 ಜನದವನು ಆಧಾರ್ ಕಾರ್ಡ್ ಇರ್ತವೆ. ಗೌರ್ಮೆಂಟ್ ಬಸ್ಗೆ ಹೋಗೋಣ ಸುಮ್ಮನೆ. ಹೊತ್ತು ಮುಂಚೆ 5 ಗಂಟೆಗೆ ನಾವು ಹೋದ್ರೆ ಅಲ್ಲಿ ಬಸ್ಗಳು ಸಿಗ್ತವೆ. ಆ ಗೌರ್ಮೆಂಟ್ ಬಸ್ಗೆ ಹೋಗೋಣ. ನಿಮ್ದು ಒಂದಿಬ್ರು ಬಸ್ ಚಾರ್ಜ್ ಕೊಟ್ಟು ನೀವು ಬರೀದಂತೆ ಇನ್ನೂ ಕಮ್ಮಿ ದುಡ್ಡಾಗ ಹೋಗಿ ಬರ್ಬೋದತ್ತ. ಹೆಂಗಂತೀಯ? ನಿಮ್ಮ ಅಕ್ಕಿ ಅವ್ರು ಏನನ್ನ ನಾನು ನೆನ್ನೆಯಿಂದ ಟಾಟಾ ಸುಮೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರೆಲ್ಲ ಹಚ್ಕೊಟ್ಟಾಗ ಹೋಗಿ ಬರ್ಬೋದು. ಮೈನವಿಲ್ಲ ಅನ್ಕೊಂಡು ಹೊರಟಿರ್ತಾರೆ. ಈ ಬಸ್ ಕೊಳ್ರಿ ಅಂದರೆ ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಹೇಳೋಲ್ಲಮ್ಮ. ನೀವೇನು ಹೇಳ್ಬೇಡ್ರಿ ಸುಮ್ಮನೆ ರೀ. ನಮ್ಮ ಬುದ್ಧಿವಂತಿಕೆ ನಮ್ಮ ಕೈಗಿರ್ಬೇಕಿತ್ತು. ಸುಮ್ಮನೆ 7-8 ಸಾವಿರ ಖರ್ಚು ಮಾಡ್ಕೊಂಡು ಇನ್ನೂ ಸುಟ್ಟಾಗಲ್ವೋ ಯಾರಿಗೂ ಗೊತ್ತು. ಸುಮ್ಮನೆ ಹಿಂಗೆ ಎಲ್ಲ ತಗೊಂಡು ಒಂದೊಂದು 8-10 ಸಾವಿರ ಖರ್ಚು ಮಾಡಿದರೆ ಮದುವೆ ಆಗೋಷ್ಟೊತ್ತಿಗೆ ಎಷ್ಟು ಖರ್ಚಾಗುತ್ತೆ? ಸುಮ್ಮನೆ ಕುಟ್ಕೊಳ್ರಿ, ನಾನೆಲ್ಲ ಹೇಳ್ಕೊಂತೀನಿ. ಅದೇನು ಹೇಳ್ತೀಯ ನೀನೇ ಹೇಳ್ಕ. ಈಗ ನನಗೆ ಅಡ್ಕೆ ಕೊಡು, ಹಾಕೊಂಡು ಮನಿಕೊಂತೀನಿ ನಾನು. ಇಂಥಕ್ಕೇನು ಕಮ್ಮಿ ಇಲ್ಲ. ಮನೆ ಕಂದಕರ್ ಬೇರೆ ಅಡ್ಕೆಲ್ಲ ಹಾಕೊಂಡು ಉಪ್ಪು ಮನೆ ಕಾಣೋದು. ಆ ಸಂಪರ್ಕ ಇನ್ನೇನು ಕಡ್ಕೆಲ್ಲ ಹಾಕಂತೀಯ? ಎಲ್ಲ ರೇಟ್ ಬೇರೆ ಜಾಸ್ತಿ ಆಗೈತೆ. ಅಡ್ಕೆದು ರೇಟು ಗಗನಕ್ಕೂ ಐತೆ. ನೀನು ಆಸರಿದ್ದಾನೆ ಸ್ವಾಮಿ. ಎಲ್ಲ ಹೆಂಗೆ ಎಷ್ಟು ಮಾತಾಡ್ತೀಯ ನೀನು? ನಾನು ಸಂಪಾದನೆ ಮಾಡ್ತಿರೋದು, ನಾನು ದುಡಿದಿರೋದು. ನನಗೆ ಒಂದು ಎಲೆ ಅಡಿಕೆ ಕೊಡೋಕೆ ಹಿಂಗೆ ಆಡ್ತೀಯಲ್ಲ ನೀನು. ನಿನ್ನ ಚಿಕ್ಕಂತನ ಏನಿದ್ರು ನೋಡಿ ನಮ್ಮ ಮನೆಗೆ ನನ್ನ ಮನೆಗೆ ಇಟ್ಕೊಂಬೇಡ. ಸುಮ್ಮನೆ ರೀ ಸಾಕು. ನಾನು ಹಿಂಗೆ ಬುದ್ಧಿವಂತಿಕೆ ಮಾಡಿ ಉಳಿಸಿರಡ್ಕೆ ಮತ್ತೆ ಹಿಂಗೆಲ್ಲನ ಮನೆ ಕಾರು ಅಂತನ ಇರೋಕ್ಕಾಗಿರೋದು. ನಿಮ್ಮಂಗೆ ನಾನು ಅಡ್ಡದ್ದು ಖರ್ಚು ಮಾಡಿದರೆ ಇಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನು ನೀವು ಸಂಪಾದನೆ ಮಾಡೋದು ನಿಮ್ಮ ಮಗ್ಗೆನ, ನಾನು ಜೀಪುಂತನ ಮಾಡಿ ಉಳಿಸಿರೋದು ನನ್ನ ಮಗ್ಗೆನ. ಬಿಡ್ರಿ, ನಾನು ಇನ್ನೊಬ್ರಿಲ್ಲ ಮತ್ತವ್ರಿಲ್ಲ ತಿನ್ನೋರು. ಅಯ್ಯೋ ಬೀರತ್ತ ನಿಂತಾಗ ವಾದ ಮಾಡಿ ಆನಂದ್ ಅಂತ ಇದ್ದವನೇ. ನೀವು ಹೋಗು, ಅವ್ರು ಮನಿಕೊಂತಾರೆ. ಫೋನ್ ಮಾಡಿ ಹೇಳ್ತೀಯ, ಮಂತಕ್ಕೆ ಹೋಗಿ ಹೇಳ್ತೀಯ, ಅದೇನು ಹೇಳೋಗು. ಹಲೋ ಸರಜಮ್ಮ, ನಾನು ಕಣ ನಿಮ್ಗಕ್ಕಯ್ಯ. ಹೇಳಕ್ಕ, ಏನು ವಿಷಯ? ಯಾಕೆ ಇಷ್ಟೊತ್ತನ ಫೋನ್ ಮಾಡಿದೆ? ಅದೇ ಕಣಮ್ಮ, ಇದು ಟಾಟಾ ಸುಮೋ ಮಾಡಿದ್ವಲ್ಲ, ಅವರು ಏನೋ ಒಂಚೂರು ಪ್ರಾಬ್ಲಮ್ ಆಯ್ತು. ಟಾಟಾ ಸುಮೋ ಬರೋಕ್ಕಾಗಲ್ಲ ಅಂತ ಈಗ ಫೋನ್ ಮಾಡಿ ಹೇಳಿರು. ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಮುಂಚೆ ಬಸ್ಗೆ ಹೋಗೋಣ 5 ಗಂಟೆ ಗೌರ್ಮೆಂಟ್ಗೆ. ಅದಕ್ಕೆ ಹೇಳಕ್ಕೆ ಮಾಡಿದೆ. ಆಧಾರ್ ಕಾರ್ಡ್ ತಗ ಹೆಂಗೆ ಮರಿಬೇಡ. ಸರಿ ಕಣಕ್ಕ, ಆಯ್ತು. ಮತ್ತು ನಿಮ್ಮದೇ ಕಾರ್ ಇತ್ತಲ್ಲ, ನಿಮ್ಮ ಕಾರೇ ತಗೊಳ್ರಿ ಸುಮ್ಮನೆ. ಇಲ್ಲ ಕಣಮ್ಮ, ಕಾರಿಗೆ ಅದು ಸಖತ್ತಾಗಿ ಪೆಟ್ರೋಲ್ ಕುಡಿತೈತೆ. ಅಷ್ಟು ದೂರ ಜಾಸ್ತಿ ಪೆಟ್ರೋಲ್ ಬೇಕು, ಆಮೇಲೆ ಈಟ್ ಆಗ್ಬಿಡುತ್ತೆ ಕಣಮ್ಮ. ಕಾರ್ ಚೆನ್ನಾಗಿಲ್ಲ ನಮ್ದು. ಅದಕ್ಕೆ ಅಲ್ವೇ ಟಾಟಾ ಸುಮೋ ಮಾಡಿದ್ದು. ನಾವೇ ಟಾಟಾ ಸುಮೋ ಮಾಡ್ತಿದ್ದೆ ಹೇಳು, ಸ್ವಂತ ಕಾರ್ ಇಟ್ಕೊಂಡು. ಸರಿ ಬಿಡಕ್ಕೆ ಆಯ್ತು. ನಾನು ಹೊರಟಿರೋ ತಪ್ಪಿಗೆ ಬಸ್ಗೆ ಬತ್ತೀವಿ. ನೀನು ಭಾರಿ ಬುದ್ಧಿವಂತಿ ಅಂತ ಗೊತ್ತೇಳು ನನಗೆ. ಹಂಗೆಲ್ಲ ಏನು ತಿಳ್ಕೊಂಬೇಡ. ನಾನು ಈ ಮಗಂಗೆ ಹೆಣ್ಣು ನೋಡೋಕೆ ಹೋಗ್ತೀವಿ ಅಂತರಾಗೆಲ್ಲ ಜಿಪ್ಪು ನಾಟ ಆಡೋಕ್ಕಾಗುತ್ತೆ ನಮ್ಮ? ಇಲ್ಲ ಬೆಳಗ್ಗೆ ಬಸ್ಗೆ ಹೋಗೋಣ ಬರ್ರಿ. ನೀನು ತಪ್ಪು ತಿಳ್ಕೊಂಬೇಡ ಮೇಲೆ ನಿಂಗೆ ಕೈ ನಿಂಗೆ ಹೇಳ್ತು ಅಂತ. ಸರಿ ಕಣಕ್ಕೆ ಆಯ್ತು. ಮುಗಿತಪ್ಪ, ಇಷ್ಟು ಹೇಳೋಕ್ಕೇನು? ನಾನು ಹೇಳಲ್ಲ ನೀನು ಹೇಳು, ನಾನು ಹೇಳಲ್ಲ ನೀನು ಹೇಳು. ರಾಮ ಯಾವ ಟೈಮಾಗಿ ಏನು ಹೇಳ್ಬೇಕು ಅಂತ ನಿಂಗಂತೂ ಗೊತ್ತಾಗಲ್ಲ ಕಣ್ರಿ. ನನ್ನ ಮೇಲೆ ನಿಗ್ರಿಕೊಳ್ರಿ ಅಂದರೆ ಮಾತಿಕ ಮಾರ್ಗ ನಿಗ್ರಿತೀರಿ ನೀವು.
ಅಲ್ವೇ ನಿಂಗವ್ವ ನನ್ನ ಎದುರಿಗೆ ನೀನು ಇಟ್ಟೊಂದು ಸುಳ್ಳು ಹೇಳ್ತೀಯಲ್ಲ ನನಗೆ ಹೆಂಗೆ ಗೊತ್ತಿಲ್ಲ ಹಂಗೆ ಸುಳ್ಳು ಹೇಳಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ಟ್ರೈನು ನಮ್ಮ ಮನೆ ಮೇಲೆ ನೀವು ಹೋಗುತ್ತಲ್ಲಿ. ಸರಿ ಸರಿ ನಾವು ಈಗ ಗೊಂದಲ ಯಾವಾಗಲೂ ಇದ್ದಾವೇನಾ ನಿಮ್ಗೆ ಏನೋ ನಾನು ಒಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಹೋಗಿ ಬೆಳಗ್ಗೆ ತಾಣ ಹೋಗಿ ಒಂಚೂರು ಅನ್ನ ಗೊಜ್ಜು ಮಾಡಿಕ್ಕಂತೀನಿ, ನೀವು ಮನೆ ಕಳ್ರಿ. ಓ ಯಪ್ಪ ದೇವ್ರೆ ಇದೇ ಬಿಡೆ ಅವ್ರ ಜೊತೆಗೆ ಬಂದವ್ರು ಏನು ಅನ್ಕೊಳ್ಳೋಣ ಮನೆಯಿಂದ ಬುತ್ತಿ ಕಟ್ಕೊಂಡು ಹೋದ್ರೆ ಇವಾಗ ಅನ್ನ ಮಾಡಿ ಚೆನ್ನಾಗಿರುತ್ತೇನೆ ಅನ್ಸಲ್ವೇನೆ. ನಾವು ತಿನ್ನೋ ವರ್ಷದಕ್ಕೆ ನಾಳೆ ಕುಂದಿ ನೋಡ್ತಾ ತಿಂದರೆ ಏನು ನಮ್ಮ ಮನೆದು ಎಲ್ಲ ಖಾಲಿ ಆಗಲ್ಲ ದುಡ್ಡು ಸುಮ್ಮನೆ ಕುತ್ಕಾತ ನೀನು ಏನು ಹೆಂಗ್ಸಕ್ಕಂತಾಯಿ ನನಗಂತೂ ಒಂದು ತಿಳಿಯಲ್ಲ. ಅಯ್ಯೋ ಶೀತಕಾಲ ಸುಮ್ಮನೆ ಏನೂ ಆಗಲ್ಲ, ಅದಕ್ಕೆ ಯಾಕಂಗೆ ಮಾಡ್ತೀರಾ? ನಾನೆಲ್ಲ ಇಕ್ಕಿನ ಸುಮ್ಮನೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಸರಿ ಹೋಗಮ್ಮ ತಾಯಿ ಮಹಾತಾಯಿ ನೀನು ಹೋಗು. ಜಲ್ದಿ ಒಂಚೂರು ಅನ್ನ ಗೊಜ್ಜು ಮಾಡಿಕ್ಕಿ ಮನೆ ಕಣ ಹೊತ್ತು ಮುಂಚೆ ಎದ್ದಾಡಬೇಕು. ನಿಂಗ ಕೈ ಬಂದರೆ ಎಲ್ಲ ನಿಮ್ಮರು ಏನೇ ನಮ್ಮ ರಾಮನೇನು ಬರಲಿಲ್ಲ ಅಮ್ಮ ಇರು ಬರ್ತಾನೆ ನನ್ನ ಶಣಕಾಯಿನ. ಇನ್ನು ನಮ್ಮ ಅಕ್ಕ ಸೊಸೆರು ಬರಲಿಲ್ಲ, ಅವ್ರಿಗೂ ಫೋನ್ ಮಾಡಬೇಕು. ಇರು ಬರ್ತಾರೆ ನನ್ನ ಶಣಕಾಯಿ ನೀರು. ಏನು ಸುರಜಮ್ಮ ರತ್ನ ಬರಲಿಲ್ವೇ? ಅದೇ ಅಣ್ಣ ನೀವೇನು ಟಾಟಾ ಸುಮ್ಮ ಬರಲ್ಲ ಅಂತಾರಲ್ಲ, ಅದಕ್ಕೆ ಒಕ್ಕೈ ಬಸ್ಗೆ ಆರೋಗ್ತಾರಮ್ಮ ಬಸ್ನ ಮೈ ನೋವು ನನಗೆ ಬಸ್ನ ಕೂಡ ರೂಢಿ ಇಲ್ಲ ಅಂತೇಳಿ ಬರಲಿಲ್ಲಮ್ಮ. ಓ ಎಂಥ ಕೆಲಸ ಮಾಡ್ತೀಯ ಮಣಿ 7 ಜನ ಆಗ್ತೀವಿ ಫೋನ್ ಮಾಡೋಣ ಬರೋಕ್ಕೆ ಹೇಳ್ತೀನಿ ಇರು. ಹಾಗಾದ್ರೆ ನಮ್ಮ ಸರೋಜಮ್ಮ ಬರಲ್ಲ ಅಂತಿತ್ತು ಅಂತು ಹೆಂಗ ಬಂದಲ್ಲ ಬಿಡ್ತಾಯಿ. ಬೇಜಾರಾಗಿತ್ತು ಕಣ್ಮಮ್ಮ ಬರೋದು ಬೇಡ ಅಂದ್ಕೊಂಡೆ. ನಮ್ಮ ಯಪ್ಪ ಹೋಗು ಬೈಕಂತೈತೆ ಅಣ್ಣಯ್ಯ ಅಂತ ಹೇಳ್ತು, ಅದಕ್ಕೆ ಬಂದೆ. ಅದು ನಮ್ಮ ಸುಮಕ್ಕೆ ಬಂದ್ಲು ಎಲ್ಲೇ ಅವಳು. ಅದೇ ಬತ್ತೀನಿ ಹೋಗ್ಸಿ ಬಸ್ಸಾಗ ಕುಂತೀರಿ ಬತ್ತೀನಿ ಅಂತಮ್ಮ. ಅಲ್ಲೆಲ್ಲ ಇದು ಟಾಯ್ಲೆಟ್ ರೂಮ್ಗೆ ಹೋಗಿರ್ಬೇಕು. ಅಯ್ಯಪ್ಪ ಈ ನನ್ನ ತಾಯಿಗೆ ಬಸ್ ಸ್ಟ್ಯಾಂಡ್ಗೆ ಎಲ್ಗನ ಹೋಗಕ್ಕೆ ಹೊರಟಾಗಲೇ ಅರ್ಜೆಂಟ್ ಆಗೋದು ಬಾರ್ತಾ ಯಾರಿಗೆ ಹೋದ್ರು ಯಾವಾಗ ಹೋದ್ರು ಇಂಟಿದೆ ಗೋಳು. ಬರತ್ತೆ ಹೋಗಿ ಬಸ್ಸಾಗ ಕುತ್ಕೊಳ್ಳೋಣ, ಸೀಟ್ ಹಾಕೊಂಡು ಬರುತ್ತೆ. ಏನಿಂಗಮ್ಮ ಬಾರಿ ಬಸ್ಸಿನ ತಗೋ ಕುತ್ಕೊಳ್ಳೋಣ ಬಸ್ನಾಗೆ. ಎಲ್ಲ ಬಂದ್ರೆ ಸರಿ ಅಂತಾರೆ ಎಲ್ಲ ಬಂದಿದ್ದೀವಿ. ಯಾಕ ರಂಗಕ್ಕಯ್ಯ ಬಸ್ ಚಾರ್ಜ್ ಎಷ್ಟು ತಗೊಂಡಾರು ಬಸ್ನಾಗೆ? ನಂಗೆ ಏನೇ ಗೊತ್ತು, ನಾನು ಹಿಂಗೆ ನಟ್ಲಾಗ ಹೋಗಿದ್ರೆ ನನಗೆ ಗೊತ್ತಾಗೋದು. ಇರು ಅವಾಗ ಕಾಂಟ್ರಾಕ್ಟರ್ ಬರ್ತಾನೆ ಎಷ್ಟು ಅಂತ ಕೇಳ್ತಾನೆ. ರಮ ನೀನು ಬಸ್ ಚಾರ್ಜ್ ಎಷ್ಟು ಅಂತಾರಲ್ಲ? ಅಮ್ಮ ನೀನು ದೇವರಣೆಗೂ ನೀನು ಎಲ್ಲಿ ಹೋಗಿತ್ತಾಗ ಬಂದಿತ್ತಾಗೆಲ್ಲ ಜಿಪುಣ ಆಟ ಆಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಕಣಮ್ಮ. ನನಗೆ ಮೊದಲೇ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಎದ್ದು ಹಿಡಿದು ವಾಪಸ್ ಹೋಗ್ಬಿಡ್ತೀನಿ. ನನಗೆ ನಿಮ್ಮ ಕಾಟ ಸಹಿಸ್ಕೊಂಡು ಸಾಕಾಗ್ಬಿಟ್ಟೈತೆ. ನೀವು ಕಂಡಕ್ಟರ್ ಬರ್ತಕ್ಕ ಹೋಗಿ ಸುಮ್ಮನಿರೋದು ಯಾಕಂಗೆ ಬಡ್ಕೊಂತೆ ಬಸ್ ಚಾರ್ಜ್ ಇಷ್ಟ ಅಂತಾರೆ ಅಂತ ಏನು ಈಗ ನಿಂಗೆ ದುಡ್ಡು ಅನ್ನೋದಲ್ಲ ಸುಮ್ಮನೆ ಕೂತ್ಕೊಂಡು ನಿಮ್ಗೆ ಯಾಕೆ? ಸಾರಿ ಬಿಡಪ್ಪ, ನಾನೇನೋ ಕೇಳಿದೆ ಎಷ್ಟು ಅಂತಾರೆ ತಿಳ್ಕೊಳ್ಳೋಣ ಅಂತ. ಅದ್ರಾಗ ಏನಾಗ್ತಾನ ನೀನು ಯಾವಾಗಲೂ ನನ್ನ ಮೇಲೆ ಹೆಂಗೆ ಬೀಳ್ತೀಯ. ಮತ್ತೆ ಎಷ್ಟು ಅಂತಾರೆ ಏನು ಅಂತಾರೆ ಅಂತ ನನ್ನಿಂದ ನಾನು ಹೋಗ್ತೀನಿ ಬಳ್ಳಾರಿ ಕಡೆಗೆ. ಇವತ್ತಿನ ಫಾಸ್ಟ್ ಬಳ್ಳಾರಿ ಬಸ್ ಹೋಗ್ತೀನಿ ಅಮ್ಮ. ನನಗೆ ಹೆಂಗೆ ಗೊತ್ತು ನನಗೆ ಕೇಳ್ತೀನಿ ನನಗೆ ಕಂಡಕ್ಟ್ರೆ ಏನಂತಂದು ಯಾಕೆ ಇಬ್ಬರಂಗೆ ಆಗ್ತಿದ್ದೀರಾ? ಸುಮ್ಮನೆ ಕುತ್ಕೊಳ್ಳಿ. ನೀನು ಒಳ್ಳೆ ಆತರ ಸಖತ್ ಆತರ ಪಡ್ತೀಯ ಮನೆಗೆ ಆಟ ಬಿಡ್ತಾಳೆ ಆಡ್ದಂಗೆ ಆಡ್ತೀಯ. ಎಲ್ಲಮ್ಮ ಟಿಕೆಟ್ ಅಣ್ಣ ಇದು ಆರ್ಸಿಟು ಆಧಾರ್ ಕಾರ್ಡು ಬಳ್ಳಾರಿ. ಆಧಾರ್ ಕಾರ್ಡ್ ತೋರಿಸು ಆಮೇಲೆ ಟಿಕೆಟ್ ಕೊಡ್ತೀನಿ. ನೀನು ದುಡ್ಡು ಕೊಡಂಗಿದ್ರೆ ಹಿಂಗೆಲ್ಲ ಜಲ್ದಿ ಹೇಳ್ತೀನಿ ಆರ್ಸಿಟು ಅಂತ. ಕಂಡಕ್ಟರ್ ಟಿಕೆಟ್ ಕೇಳಕ್ಕೆ ಬಂದ್ರು ಸುಮ್ಮನೆ ಎತ್ಲಾಗೋ ತಿರ್ಕೊಂಡು ಕುತ್ಕೊಂತಿದ್ದೆ. ಆಧಾರ್ ಕಾರ್ಡ್ ಫ್ರೀ ಆಗಿರೋಕ್ಕೆ ಅರ್ಜೆಂಟ್ ಹೇಳ್ತಿದ್ದೆ ಅಲ್ಲೇ. ಹಂಗಲ್ಲ ಏನಿಲ್ಲ ಕಣ, ಅವೆಲ್ಲ ನಮ್ಮವೇನ ನಾನು ಕರ್ಕೊಂಬಂದಿರೋದು ಅದಕ್ಕೆ ಹೇಳ್ದೆ ನಿನಗೆ ಅಷ್ಟೇನ. ಆಧಾರ್ ಕಾರ್ಡ್ ಅವರೆಲ್ಲ ತೋರಿಸ್ತಾರೆ, ಏನು ಟಿಕೆಟ್ ಕೊಡು. ಏನು ಹೋಗ್ತಿದ್ಯಾ ಬಳ್ಳಾರಿಗೆ ಇಷ್ಟೊಂದು ಜನ ಕರ್ಕೊಂಡು? ಅಣ್ಣ ನಮ್ಮ ಹುಡುಗಂಗೆ ಏನು ನೋಡೋಕೆ ಹೋಗ್ತಿದ್ವಿ ಬಳ್ಳಾರಿಗೆ. ಬಳ್ಳಾರಿಗೆ ಯಾರು ರಿಲೇಷನ್ ಇದ್ದಾರೆ ನಿಮ್ಮರು? ಅಂತ ರಿಲೇಷನ್ ಇಲ್ಲ ಏನಿಲ್ಲ, ಬ್ರೋಕರಿಗೆ ಫೋನ್ ಮಾಡ್ಕೊಂಡು ಹೋಗ್ತಿದ್ವಿ ಬ್ರೋಕರ್ ಕಡೆಯಿಂದನ. ಹೌದೇ ನಂದು ಬಳ್ಳಾರಿ ಕಡೆಗೆಲ್ಲ ಏನು ಹೆಸರು ಬ್ರೋಕರ್ ಹೆಸರು? ಎಂತದ ಕಣ ನನಗೆ ಗೊತ್ತಿಲ್ಲ. ಅಲ್ಲಿಂದ ನಮ್ಮ ಯಪ್ಪ ಕುಂತಾನಲ್ಲ ಅವ್ರು ಕೇಳಿ ಹೇಳ್ತಾರೆ. ಅದು ನಿಮ್ಮ ಸೀಟೇನಾ? ಪಕ್ಕದಾಗಿರೋದು ನಿಮ್ದೇನಾ ಸೀಟು? ಹುಡುಗ ಯಾರು ಇದ್ರೊಳಗೆ? ಈಗ ಇವನೇ ನನ್ನ ಮಗ ರಾಮ ಅಂತಾನ. ಇನ್ನೂ 45 ವರ್ಷ ವಯಸ್ಸು ಅಷ್ಟೇನ. ಏಜ್ಗೆ ನಾ ಮದುವೆ ಮಾಡ್ತಿದ್ಯಾ ಬಿಡ ಮತ್ತೆ ಹೋಗ್ಲಿ. ಅವ್ರದ್ದು ದುಡ್ಡು ಕೊಡು ಟಿಕೆಟ್ ಕೊಡ್ತೀನಿ ಜಲ್ದು. ಹಾಯ್ ಬ್ಯೂಟಿಫುಲ್ ಲೇಡೀಸ್, ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತಗೊಳ್ಳಿ. ಎಲ್ಲಿಗೆ ಅಣ್ಣ ಇವೆಲ್ಲ 4 ಸೀಟು ಬಳ್ಳಾರಿಗೇನ? ಎಲ್ಲ ಹೆಣ್ಣೋಡ ಶಾಸ್ತ್ರಕ್ಕೆ ಹೋಗ್ತಿದ್ದೀರಾ? ಹೋಗಿ ಒಳ್ಳೇದಾಗಲಿ. ರೈಟ್ ಅಲ್ಲ ಕಣೆ ರಂಗಯ್ಯ, ಹುಡುಗಿ ನಮ್ಮ ಹುಡುಗನ ಒಪ್ಕೊಂತಾಳೆ ಅಂತೀಯ? ಒಪ್ಕೊಂಡ್ರೆ ಏನು ಮಾಡ್ತಾಳೆ? ನಮ್ಮ ಹುಡುಗಂಗೆ ಏನು ಕಮ್ಮಿ ಆಗೈತೆ? ಅವನಿಗೇನು ಆಸ್ತಿ ಇಲ್ವೇ ಅಡವಿಲ್ವೇ ಯಾರು ಹಿಂದಿಲ್ಲ ಮುಂದಿಲ್ಲ ಒಬ್ಬನೇನ ಮಸ್ತಾ ಬೇಕಾದಂಗೆ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಯಾಕೆ ಅನ್ಕೊಡೋದು ಹೇಳು? ಇನ್ನು ಫಸ್ಟೇ ಮದುವೆ ಆಗ್ತಿರೋದು. ನನಗೂ ಹಂಗೆ ಅನಿಸುತ್ತೆ. ಆದರೆ ಏನು ಗೊತ್ತೆ, ಹುಡುಗಿ ಓದ್ಕೊಂಡವಳಂತೆ ಕಣಕ. ಅಥವಾ B.Ed ಪೈಡ ಮಾಡೋಳಂತಮ್ಮ. ಅದಕ್ಕೆ ಓದ್ಕೊಂಡಿರೋ ಹುಡುಗಿ ಅವರು ಮನೆ ಕಡೆಗೆ ಚೆನ್ನಾಗಿದ್ದಾರಂತೆ, ಅದಕ್ಕೆ ಕೊಡ್ತಾರೆ ಹೆಂಗೆ ಮಾಡ್ತಾರೆ ಮನೆ ಕಡೆಗಿರೋರಿಗೆ ಅಂತ ನನಗೆ ಅನುಮಾನ. ಆದ್ರೆ ಆಗಲಿ ಬಿಡು, ನಮ್ಮ ಹುಡುಗನ ಡಿಗ್ರಿ ಮಾಡ್ಕೊಂಡವನಲ್ಲ. ಏನು ಮಾಡ್ತೇವೆ ಇರೋಣ ಒಬ್ಬ ಅಂತ ನೀವೆಲ್ಲೂ ಕಳಿಸಿಲ್ಲ ಕೆಲಸಕ್ಕೆ. ಹಂಗೆ ನಾನು ಬೆಂಗಳೂರಿಗೆ ಹೋಗ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಕೇಳಿದ್ರೆ ನೀವು ಮದುವೆ ಕಳಿಸ್ತೀವಿ ಅಂತ ಸುಳ್ಳು ಹೇಳೋತ. ಆಮೇಲೆ ಮದುವೆ ಆದ್ಮೇಲೆ ಹಂಗೆ ಮಾಡ್ಕೊಂಡ್ರೆ ಆಯ್ತು. ನಮ್ಮ ಅತ್ತೆಯರಿಬ್ರು ಹೆಂಗೆ ಮಾತಾಡ್ಕೊಂತಾರೆ, ಹುಡುಗಿಗೆ ಟೋಪಿ ಹಾಕೋಕ್ಕೆ ಪ್ಲಾನ್ ಮಾಡ್ತಾವ್ರು ಇಬ್ರು ಸೇರ್ಕೊಂಡು. ಅದಾಗಲಿ ಬಿಡತ್ತ ಪಾಪನ. ಆ ರಾಮು ನೋಡಿದ್ರೆ ಒಟ್ಟಿರ್ತೈತಿ ಒಳ್ಳೆ ಹುಡುಗ, ಸೊಟ್ಟಾದ್ರೆ ಸಾಕಾಯ್ತು. ಆಮೇಲೆ ನೀನು ಅಲ್ಲಿ ಲಡಲಡ ಅಂತ ಮಾತಾಡ್ಬಿಟ್ಟು ಏನಾನ ಬಾಗಿ ಬಿಟ್ಬಿಟ್ಟಿಯ ಅವ್ನು ಮಂತಾಗಿರ್ತಾನೆ ಅಂತಾನೆ. ಅಲ್ಲೇ ವಾತಾವರಣ ಪರಿಸ್ಥಿತಿ ನೋಡ್ಕೊಂಡು ಮಾತಾಡು ಮೊದಲೇ ನಿನ್ನ ಬಾಯಿ ಬೊಂಬಾಯಿ. ಸರಿ ಅಂತ ಹೇಳಕ್ಕ ನಾನು ನಿನ್ನ ಜೊತೆಗೆ ಇರ್ತೀನಲ್ಲ, ನಾನು ನಂಗೆ ಮಾತಾಡೋಕೆ ಹೋದ್ರೆ ನೀನು ಜಿಂಟಾದ ಹಿಂಗೇನೋ ಒಂದು ಸಿಗ್ನಲ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಹುಡುಗಿ ಯಾಕೆ ಅಷ್ಟಂತೆ ಯಾವ ಜನ ಏನಂತ ಏನೋ ಗೊತ್ತಿತ್ತೆ ನಿನಗೆ? ಇಲ್ಲ ಕಣ್ ಸರೋಜಕ್ಕಯ್ಯ, ಅದೆಲ್ಲ ಏನೂ ಗೊತ್ತಿಲ್ಲ. ಏನೋ ನಮ್ಮ ಕಡೆ ನಾವು ಹೋಗಿ ಯಾವುದೋ ಕಾಲದಾಗೆ ಆ ಕಡೆಗೆ ಇರೋದು ಅಂತ ಮಾತಾಡ್ತಿದ್ರಮ್ಮ. ನಂಗೆ ಅದೊಂದು ಗೊತ್ತು. ಹುಡುಗಿ ಮಾತ್ರ ನಾವು ಒಳ್ಳೆಯಂತೆ ಕಣಕ್ಕ, ಚೆನ್ನಾಗಿ ಓದ್ಕೊಂಡವಳಂತೆ. ಹುಡುಗಿ ಫೋಟೋನ ಕಳಿಸಿದ್ರು ಹುಡುಗ ಸಖತ್ತೈತೆ, ಗೊಂಡಿದ್ದಂಗೆ ಐತೆ ಕಣಕ್ಕ, ನಮ್ಮ ಕಡೆ ಇದ್ದಂಗೆ ಐತೆ ಬೆಳ್ಳಗೆ. ಬಿಡಾದ ನಮ್ಮ ರಾಮಣ್ಣನೂ ಚೆನ್ನಾಗಿದೆ ಹೇಳು, ಹಂಗಾರೆ ಜೋಡಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆದರೂ ರತ್ನ ನೀನು ಏನೇನು
ನಮ್ಮ ಜಯಣ್ಣ ಇನ್ನೂ ರಾಮನ್ ನೋಡಿದೆ ಅಯ್ಯೋ ಪಾಪ ಅನ್ಸೋದು. ಈ ನಮ್ಮ ನಿಂಗಕ್ಕ ಇದ್ದಾಳೆ ನೋಡು, ಅಬ್ಬಬ್ಬಬ್ಬ ಸಾದಿ ದೆಂಗ್ಸು, ಅದು ಏನು ಜಿಪ್ಪುನು ಅಂತೀಯ. ರಾಮ ರಾಮ ಪರಮಾತ್ಮ, ಆ ಸಾದಿ ಜಿಪ್ನಿ ಕಾಣ್ತೈತೆ. ಆ ಸೊಸೆ ಮದುವೆ ಆದಳೆ ಹೆಂಗಿರ್ತಾಳೆ ಏನೋ ಅಂತ ಆಯ್ತಾಗೆ ಮುಚ್ಚಬೇಕು 5 ರೂಪಾಯಿ ಕೊಟ್ಟರು ಹೋಗುತ್ತೆ ಅಂತ ಬಸ್ ಸ್ಟ್ಯಾಂಡಿಗೆ ಎಲ್ಲ ಒಂದು ಬಸ್ಸಿನ ಸಂದ ಕೂತ್ಕೊಂಡು ಒಯ್ಯ ಅಂತ ಹೆಂಗ್ಸಿವಳು. ಸುಮ್ಮನೆ ಕೇಳಿಸ್ಕೊಂಡಳು. ಆಮೇಲೆ ನಿಂಗಮ್ಮ ಹುಡುಗಿ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ ಹೊಸ್ಕಟಾಗೆ? ಎಲ್ಲ ತಿಳ್ಕೊಂಡಿದ್ದೀವಿ. ಹುಡುಗಿ ಸಖತ್ತು ಬುದ್ಧಿವಂತಿ ಅಂತೆ, ಬದುಕಿ ಹೆಂಗೆ ಮಾಡ್ತಾಳೆ ಅಂತ ಗೊತ್ತೇ. ಆಮೇಲೆ ಬಂದವರು ಅದ್ರ ಬಾಕ್ಸೋದು, ಆಮೇಲೆ ಕೈಯನ್ನು ಸಖತ್ತು ಇಷ್ಟ ಅಂತೆ, ಸಖತ್ತು ಬುದ್ಧಿವಂತಿ ಅಂತಿದ್ರು ಅವಯ್ಯ ಬ್ರೋಕರು. ಅದಕ್ಕೆ ನಾವು ಒಪ್ಕೊಂಡಿದ್ದು ಹೆಂಗ ನಾಯಿ ತಕ್ಕನ ಸೊಸೆ ಸಿಗ್ತಾಳಲ್ಲ ಅಂತ. ಸತಿಕಿಗೆ ಎಲ್ಲನೂ ಭಾವಿಸ್ಕೊಂಡು ಹೊಂದ್ಕೊಂಡು ಹೋದ್ರೆ ಸಾಕಾಗಿತ್ತು. ಈ ನಿಂಗಮ್ಮ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ನೀನು. ಮದುವೆ ಸೆಟ್ಟಾದ್ಮೇಲೆ ನಿಂದು ಜಿಪ್ಪು ನಾಟೆಲ್ಲ ನಾವು ಮುಂದೆ ತೋರಿಸ್ಬೇಡ. ಅವ್ರಿಗೆ ಏನಾರ ಮಾಡಿದ್ರೆ ಏನೋ ತಗೊಬೇಕು, ಏನೋ ಬೇಕು ಅಂದರೆ ಒಂಚೂರು ಅದು ಕೈ ಬಿಟ್ಟು ಕೊಡಿಸು. ನೀನು ಅದ್ರಾಗೂ 100 ರೂಪಾಯಿ ತಗೊಳತಕ್ಕ 20 ರೂಪಾಯಿ ಕೊಡಿಸಿ ಸುಮ್ಮನೆ ಬೇಡ. ನೀನು ಬುದ್ಧಿವಂತಿಕೆ ತೋರಿಸ್ಬೇಡ. ಮೇಲೆ ಕಿತ್ತಾಕೆ ಎದ್ದೇಳ್ತಾರೆ, ನಿನ್ನ ಆಟೆಲ್ಲ ಯಾರು ನಡೆಸಲ್ಲ. ನಿಂಗೆ ಏನು ಕಮ್ಮಿ ಆಗೈತೆ, ಮಸ್ತಾಗಿ ಬಿದ್ದೈತಿ ಆದ್ರೂ ಅಂತ ಬುದ್ಧಿವಂತಿಕೆ ಮಾಡ್ತೀನಿ ನೀನು. ಇಲ್ಲ ಕಣಿ ಹೇಳಕ್ಕ, ನಾನು ತೀರ ಏನಂತ ಬುದ್ಧಿವಂತಿಕೆ ಮಾಡಲ್ಲ, ಕೊಡಿಸ್ತೀನಿ. ಸರಿ ನಿನ್ನ ಮಗನ ಭವಿಷ್ಯ ನಿನ್ನ ಕೈಯಾಗೈತೆ. ನೀನು ಮೊದಲಿಂದನೂ ನನ್ನ ಮಾತು ಕೇಳಿದ್ರೆ ಇಷ್ಟು ದೂರ ಬರೋ ಪರಿಸ್ಥಿತಿನೇ ಇರ್ತಿರಲಿಲ್ಲ. ಎಂತೆಂಥ ಹೆಣ್ಗಳನ್ನ ಕೈ ಬಿಟ್ಟು ವರದಕ್ಷಿಣೆಗೆಲ್ಲ ಆಸೆ ಬಿದ್ದು. ಸುಮ್ಮನಿರೇಕ ನೀನು. ಈಗಲೂ ಇವರು ಇಬ್ಬರು ಹೆಣ್ಮಕ್ಳಂತೆ ಮಸ್ತಾಗೈತಂತೆ, ಇವರು ಕೊಡ್ತಾರೆ ಅಂತ ಹೇಳ್ತಿದ್ದ ಬ್ರೋಕರು. ಅದಕ್ಕೆ ನಾನು ನಮ್ಮಗೆ 1 ಲಕ್ಷನ ಕೇಳಿರೋದು. ನಾನು ಇಂಥ ಮನೆ ತೋರಿಸ್ತಿದ್ದೀನಿ, ನಂಗೆ 1 ಲಕ್ಷ ಕಮಿಷನ್ ಕೊಡಬೇಕು ಅಂತ ಕೇಳೋಣ ಅವಯ್ಯ. ಏನೋ ನಮ್ಮ ಮಾಡ್ಕೊ ಹೋಗು. ನೀನು ಇಷ್ಟೆಲ್ಲ ಆದ್ರೂ ಇನ್ನೂ ವರದಕ್ಷಿಣೆಗೆ ಆಸೆ ಬಿದ್ದು ನಿನ್ನ ಮಗನ ಭವಿಷ್ಯ ಹಾಳು ಮಾಡಬೇಡ. ಅವನಿಗೆ ವಯಸ್ಸಾಗ್ತಾ ಬಂತು, ಇದು ಬಿಟ್ಟರೆ ನಾವು ಸಿಗಲ್ಲ. ಒಂಚೂರ ಅರ್ಥ ಮಾಡ್ಕ. ಸರಿ ಆತ ಹೇಳು. ನೋಡಮ್ಮ, ಬಸ್ ನಿಲ್ಲಿಸ್ತೀವಿ, ತಿಂಡಿ ತಿನ್ನಾರು ತಿನ್ಕೊಳ್ರಿ. ಅರ್ಧ ಗಂಟೆ ಬಸ್ ನಿಂತ್ಕೊಂಡುತ್ತೆ, ತಿಂಡಿಗೆ ಹಾಕ್ತಿದ್ದೀವಿ, ಹೋಗಿ ಜಲ್ದಿ ತಿನ್ಕೊಂಡು ಬರ್ರಿ. ಅತ್ತೆ ಎದ್ದಾಡು, ತಿಂಡಿಗೆ ನಿಲ್ಸೋರೆ ಜಲ್ದು. ಅರ್ಧ ಗಂಟೆ ಅಂತೆ, ಜಲ್ ತಿಂದರನ್ ಬರ್ರಿ. ಅನಿತಮ್ಮ ವಾಟಿಗೆ ಅಂತ ತಿನ್ನಕ್ಕೆ ಹೋಗೋದು ಬೇಡ. ನಾನು ಇಲ್ಲೇ ಅನ್ನ ಗೊಜ್ಜು ಮಾಡ್ಕೊಂಡು ಕಲ್ಸ್ಕೊಂಡು ಕಟ್ಕೊಂಬಂದಿದ್ದೀನಿ. ಇಲ್ಲ ತಿನ್ನೀರಿ ಬಸ್ನಾಗಿ ಅನ್ನ ಗೊಜ್ಜು ಕಟ್ಕೊಂಬಂದಿದ್ದೀಯ. ಎಂತ ಒಳ್ಳೆ ತಿಂಡಿ ಕಟ್ಕೊಂಬಂದಿದ್ದೀಯ. ಕೊಡು ಜಲ್ ತಿನ್ನಾನು. ಆಗ ಬ್ಯಾಗಾಗಿ ತಗೊಂಡು ತಿಂದ್ರಿ. ಅತ್ತೆ ನಿಂಗೆ ಏನು ಅನ್ಸಲ್ಲೆ? ಅವ್ರನ್ನೆಲ್ಲ ಕರ್ಕೊಂಬಂದಿದ್ಯಲ್ಲ, ಅವರೆಲ್ಲ ಹೋಟ್ಲಾಗ ಒಳ್ಳೆ ತಿಂಡಿ ಕೊಡಿಸ್ಬೇಕು ಅಂತ ಅನ್ನ ಗೊಜ್ಜು ಕಟ್ಕೊಂಬಂದಿನಿ ತಿಂದ್ರಿ ಅಂತಿದ್ಯಾ. ಯಾರನ್ನೂ ಊಟಕ್ಕೆ ಬರ್ಗೆಟ್ಟಿರಲ್ಲ. ನೀನು ಒಂಚೂರ ಕೊಂಚು ಸಟ ಕಮ್ಮಿ ಮಾಡು. ಅಥವಾ ಹೋಗತ್ತೆ ಅಲ್ಲಿ ನೋಡೇಕ. ಸುಮ್ಮನೆ ಹೆಂಗೆ ಬೈತಾಳೆ ನಾನು. ನೀನು ಚಿಕ್ಕ ಭಾರಿ ಆಸೆ ಗಾಡಿ ಕಾಣ್ತಾಯಿ, ದೊಡ್ಡ ಸೊಸೆ ಹಂಗೆ ಅಲ್ಲ. ಸುಮ್ಮನೆ ಕುತ್ಕೊಳ್ಳಿ, ನಿಂದು ತಪ್ಪು. ಕಿರಣ ನಾವೇ ಯಾರನ್ನ ಹೋಟ್ಲಿಗೆ ದುಡ್ಡು ಕೊಡ್ತಿದ್ವಿ, ಅದೇ ಅನ್ನ ಗೊಜ್ಜು ಕೊಟ್ಕೊಂಬರಕ್ಕೆ ಹೋದೆ. ನಾನು ಇನ್ನೇನು ಮನೆಗೆ ಮಾಡ್ಕೊಂಡು ಬಂದಮ್ಮ, ಇನ್ನು ಯಾಕೆ ಹೋಟ್ಲಿಗೆ ದುಡ್ಡು ಕೊಡೋಣ ಅಂತಾನೆ ಅಷ್ಟೇನೆ. ನೀನೇ ತಿನ್ನು, ನಾವೆಲ್ಲ ಹೋಟ್ಲಿಗೆ ಹೋಗಿ ತಿಂದು ಬರ್ತೀವಿ. ಅದೇ ನಾಳೆ ಸಹಿತ ಚೆನ್ನಾಗೋಯ್ತು, ರಾತ್ರಿನೇ ಮಾಡಿಗಿಡಿಕ್ಕಿದ್ದ ಏನ ನೀನು. ಅಕ್ಕ ಬರೋಕ ಎಲ್ಲನ ಇಲ್ದು ತಿಂಡಿಗೆ ಹೋಗೋಣ. ರಾಮು ಮಾವ ಬನ್ನಿ ಬಾ, ಮಾವ ಎಲ್ಲ ಊಟಕ್ಕೆ ಹೋಗೋಣ. ನಡಿ ರಾಮ ಹೋಗೋಣ. ನಾನು ನಿಮ್ಮ ಅತ್ತಿಗೆ ಬಿಡ್ಕೊಂಡು ಮಾತಾಡ ಕಡೆ ಹೋಟೆಲ್ ತಿಂದ್ರಾಗುತ್ತೆ ಏನು ಅಂತಂದ್ರೂ ಕೇಳಿಲ್ಲ. ರಾತ್ರಿನೇ ಮಾಡ್ಕೊಂಡು ಕುಂತವಳು. ಯಾರು ಏನು ಅನ್ಕೊಳ್ಳೋಣ ನಮ್ಮ ಬಗ್ಗೆನ. ಅದಕ್ಕೆ ನಡೀರಿ, ಆ ಅಮ್ಮನೇ ತಿನ್ಕೊಂಡು ಅನ್ನ ಗೊಜ್ಜ ಬೇಕಾದ್ರೆ ಈಗ ಹೋಗ್ತಾನು, ಬೇಕಾದ್ರೆ ಮಧ್ಯಾಹ್ನ ಊಟಿಗೂ ಅದನ್ನೇ ತಿಂದು, ಸಾಯಂಕಾಲ ಊಟಕ್ಕೂ ಅದನ್ನೇ ತಿಂದು ಏನಾರ ಮಾಡ್ಕೊಂಡು ನಡೀರಿ. ನಾವು ಹೋಟ್ಲಿಗೆ ಹೋಗೋಣ. ದುಡ್ಡು ನಾನೇ ಕೊಡ್ತೀನಿ, ಯಾಮ್ ಕೊಡ್ತಿಲ್ಲ ತಿತ್ತೇನು. ಬಾರ ರಾಮು, ನಿನ್ನ ಮದುವೆಗ ಹುಡುಗಿ ಪುಣ್ಯ ಮಾಡಿ ತಳ್ಕೊಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಅತ್ತೆ ಅನ್ನ ಗೊಜ್ಜು ತಿನ್ಕೊಂಡು, ನಮ್ಮ ಅತ್ತೆನೂ ಅವ್ರ ಅಕ್ಕನೂ ಇಬ್ಬರು ಅನ್ನ ಗೊಜ್ಜು ತಿನ್ಕೊಂತಾರೆ. ನಾವು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಬರ್ತೀವಿ. ಹೌದು, ನಾನು ಪ್ರಪಂಚದ ಮೇಲೆ ಎಂತೆಂಥ ಜಿಪ್ಪುಂಡ್ರನ್ನ ನೋಡಿದ್ದೆ, ಆದರೆ ನಮ್ಮ ಅತ್ತೆ ಅಂತ ಜಿಪ್ಪುಂಡ್ರನ್ನ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು.